ಇವತ್ತು 6 ಗಂಟೆಗೆ ದೆಹಲಿಗೆ ನಮ್ಮನ್ನ ಕರೆದಿದ್ರು. ಕಾರಣಾಂತರದಿಂದ ಸಭೆ ಮುಂದೆ ಹೋಗಿದೆ. ಫೋನಲ್ಲಿ ನಿರಂತರವಾದಂತಹ ಸಂಪರ್ಕವನ್ನ ಇಟ್ಕೊಂಡಿದ್ದೀರಿ. ಸೊ ಕರ್ನಾಟಕದ 28 ಕ್ಷೇತ್ರದ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಸಂವಾದಗಳು ನಡೀತಾ ಇದೆ. ಯಾರೇ ಕೊಟ್ಟರು ಸಹ ಬಿಜೆಪಿ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ನಮ್ಮ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಆ ಪದ್ಧತಿ ನಮ್ದೊಂದು ಕೇಡರ್ ಬೇಸ್ ಪಾರ್ಟಿ. ಯಾರಿಗೆ ಟಿಕೆಟ್ ಕೊಟ್ಟರು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಕೆಲಸ ಮಾಡ್ತೀರಿ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀರಿ. ಆ ರೀತಿಯ ಮಾನಸಿಕ ಸ್ಥಿತಿ ಹೊಂದಿರತಕ್ಕಂಥ ಪಾರ್ಟಿ ನಮ್ದು. ಅದರಿಂದ ಏನು ಮಾಧ್ಯಮದಲ್ಲಿ ಬರ್ತಾ ಇದೆ ಗೊಂದಲ ಅಂತ, ಆ ತರದ ಯಾವುದೇ ರೀತಿ ಗೊಂದಲ ಇಲ್ಲ. ಅಲ್ಟಿಮೇಟ್ ಆಗಿ ನಮ್ಮ ಕೇಂದ್ರೀಯ ನಾಯಕರು ಯಾರಿಗೆ ಟಿಕೆಟ್ ಕೊಡ್ತಾರೋ ಆ ಟಿಕೆಟ್ ಸಿಕ್ಕದಂತ ವ್ಯಕ್ತಿಗೆ ಪಾರ್ಟಿ ಇಡೀ ಸಂಘಟನೆ ನಾವು ಕೆಲಸ ಮಾಡ್ತೇವೆ. ಚಿಕ್ಕಮಗಳೂರು ಹಾಗೆ ಮೈಸೂರು ಅದಾದ ನಂತರ ಈಗ ಹಾವೇರಿ ಕ್ಷೇತ್ರದಲ್ಲೂ ಕೂಡ ಚಳುವಳಿ ನಡೀತಾ ಇದೆ. ಮೈಸೂರಲ್ಲಿ ವಿಚಾರ ಇದೆ, ಉತ್ತರ ಕನ್ನಡ ಇದೆ. ಸರ್ ಹೇಗೆ ನೋಡುತ್ತೆ ಪಾರ್ಟಿ? ಕಳೆದ ಬಾರಿನೂ ಅದೇ ತರದ ಸನ್ನಿವೇಶಗಳು ಇತ್ತು. ಆದ್ರೆ ಒಂದ್ಸರಿ ಟಿಕೆಟ್ ಅನೌನ್ಸ್ ಆದ್ಮೇಲೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ. ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಇರೋದು ನಿಜ, ಇಲ್ಲ ಅಂತ ಹೇಳಲ್ಲ. ಆ ಭಿನ್ನಾಭಿಪ್ರಾಯಗಳು ಚುನಾವಣೆಯ ಅಭ್ಯರ್ಥಿ ಘೋಷಣೆ ಆಗೋವರೆಗಷ್ಟೇ. ಒಂದ್ಸರಿ ಘೋಷಣೆ ಆದ್ಮೇಲೆ ಅದಕ್ಕೇನ್ ಬೇಕೋ ನಾವೆಲ್ಲರೂ ಕೂಡ ಯಾರು ಮಾತಾಡಿಸ್ಬೇಕು ಅದೆಲ್ಲವನ್ನ ಮಾಡುವಂತ ಪ್ರಕ್ರಿಯೆಯನ್ನ ನಾವು ಮಾಡ್ತೀವಿ. ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ಪದೇ ಪದೇ ನೀರನ್ನ ಬಿಟ್ಟು, ಈಗೂ ರೈತ ಸಂಘದವರು ಹೋರಾಟ ಮಾಡ್ತಾ ಇದ್ದಾರೆ, ಈಗೂ ನೀರು ಬಿಡ್ತಾ ಇದ್ದಾರೆ. ನಮ್ಮಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ, ಬೆಂಗಳೂರಲ್ಲಿ ಮಂಡ್ಯದಲ್ಲಿ ಎಲ್ಲ ಕಡೆ ಹಾಹಾಕಾರ ಬರ್ತಾ ಇದೆ. ಇವ್ರಿಗೆ ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ. ಇಷ್ಟು ಪ್ರತಿಭಟನೆಗಳು ನಡೀತಾ ಇದೆ, ಹೋರಾಟ ನಡೀತಾ ಇದೆ, ಖಾಲಿ ಬಿಂದಿಗಳು ನಡೀತಾ ಇದೆ, ಇವತ್ತು ನೀರು ಬಿಡಿತಾರೆ ಅಂದ್ರೆ ಇಂಥ ನಾಚಿಕೆಗೆಟ್ಟ ಸರ್ಕಾರ ಯಾವುದು ಇದು ಕರ್ನಾಟಕದ ಇತಿಹಾಸದಲ್ಲಿ. ಇಂಥ ನಾಚಿಕೆಗೆಟ್ಟಂತ ಸರ್ಕಾರ ಯಾವತ್ತೂ ಬಂದೇ ಇಲ್ಲ. ನಮ್ಮ ನೀರನ್ನ, ನಮ್ಮ ಕುಡಿಯೋ ನೀರನ್ನ ಪಕ್ಕದ ತಮಿಳುನಾಡಿಗೆ ಚುನಾವಣೆ ಹೊಂದಾಣಿಕೆ ಆಗಿದೆ ಕಾಂಗ್ರೆಸ್ ಜೊತೆ ಅನ್ನೋ ಹೊಂದಾಣಿಕೆಗೋಸ್ಕರ ನೀರನ್ನ ಬಿಡ್ತಾರೆ ಅಂತ ಹೇಳಿದ್ರೆ, ಇವರು ವೋಟಿಗೋಸ್ಕರ ಈಗಾಗಲೇ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಕೆಲಸ ಮಾಡಿದ್ರು. ಈಗ ವೋಟ್ಗೋಸ್ಕರ ನಮ್ಮ ಕುಡಿಯೋ ನೀರನ್ನ, ಕರ್ನಾಟಕದ ಕುಡಿಯೋ ನೀರನ್ನ ತಮಿಳುನಾಡಿಗೆ ಬಿಡೋ ಮುಖಾಂತರ ಮತ್ತೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಬಗೆತಾ ಇದೆ. ಈ ಮೇಕೆದಾಟು ಮಾಡ್ತೀನಿ ಅಂತ ಹೇಳಿ ಬಹಳ ಜಂಬ ಕೊಚ್ಕೊಂಡ್ರು. ಈಗೇನ್ ಹೇಳ್ತಾರೆ, ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ. ಅವಾಗ ಯಾಕೆ ಹೋರಾಟ ಮಾಡಿದ್ರು? ಅವತ್ತು ಹೋರಾಟ ಮಾಡಿದ್ದು ಯಾರ ವಿರುದ್ಧವಾಗಿ? ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಈಗ ರಾಜ್ಯ ಸರ್ಕಾರ ಅವ್ರದೇ ಬಂದಿದೆ. ಬಡ್ಜೆಟ್ ಅಲ್ಲಿ ಒಂದೇ ಒಂದು ನಯಾ ಪೈಸೆನೂ ಇಟ್ಟಿಲ್ಲ. ಅದರಲ್ಲಿ ಮೇಕೆದಾಟಿಗೋಸ್ಕರ ಇಡಬೇಕಾಯ್ತು 10,000 ಕೋಟಿ. ಇವ್ರ ಮಾನ ಮರ್ಯಾದೆ ಇದ್ದಿದ್ರೆ 10,000 ಕೋಟಿ ಮೇಕೆದಾಟಿಗೆ ಇಟ್ಟುಬಿಟ್ಟು ಆಮೇಲೆ ಕೇಂದ್ರ ಸರ್ಕಾರನ ಕೇಳಬೇಕಾಯ್ತು. ಇಟ್ಟಿಲ್ಲ. ಈ ರೀತಿ ಪದೇ ಪದೇ ಕುಡಿಯೋ ನೀರಿಗೆ ಹಾಹಾಕಾರ ಇದ್ದು ಹೋರಾಟಗಳು, ದಿನನಿತ್ಯ ಖಾಲಿ ಬಿಂದಿಗೆ ಪ್ರದರ್ಶನ, ಕಳಪೆಯ ನೀರನ್ನ ಟ್ಯಾಂಕರ್ಗಳಲ್ಲಿ ಸರಬರಾಜು ಮಾಡ್ತಾ ಇರುವಂತದ್ದು, ಹೇಳೋರು ಕೇಳೋರು ಯಾರು ಇಲ್ದಂಗ ಆಗುದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕರ್ನಾಟಕದ ಬೆಂಗಳೂರಿನ ಮಾನ ಮರ್ಯಾದೆಯನ್ನ ಈ ಕಾಂಗ್ರೆಸ್ ಸರ್ಕಾರ ಹರಾಜಾಕ್ಬಿಟ್ಟಿದೆ. ಇಂಥ ಒಂದು ಭ್ರಷ್ಟ ಸರ್ಕಾರ, ಲೂಟಿ ಹೊಡೆಯೋದ್ರಲ್ಲಿ, ಕಮಿಷನ್ ಲೂಟಿ ಹೊಡೆಯೋದ್ರಲ್ಲಿ ನಿರತರಾಗಿರುವಂತಹ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಏನ್ ನೀರಿನ ಸಮಸ್ಯೆ ಇದೆ ಇದನ್ನ ಬಗೆಹರಿಸುವ ಲಕ್ಷಣಗಳು ಇವರು ಕಾಣ್ತಾ ಇಲ್ಲ. ಬರ ಪರಿಹಾರ ತರಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಹೋಗಿ. ನಿಮ್ಗೆ ಬರ ಪರಿಹಾರ ತರಕ್ಕೆ ಕೇಂದ್ರದಲ್ಲಿ ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಹೋಗಿ. ಬೇರೆ ಯಾರಾದ್ರೂ ತರ್ತಾರೆ. ನೀವು ಅಧಿಕಾರದಲ್ಲಿ ಕೂತ್ಕೊಂಡು ನಿಮ್ ತರಕ್ಕೆ ಯೋಗ್ಯತೆ ಇಲ್ದವ್ರು ನೀವು, ನಾವಲ್ಲ. ಅಧಿಕಾರ ನಡೆಸ್ತವ್ರು ನೀವು, ನಾವಲ್ಲ ಅಧಿಕಾರ ನಡೆಸ್ತಾ ಇರೋರು. ನೀವು ತರಬೇಕಾಗಿತ್ತು. ಹಿಂದೆ ಕೇಂದ್ರ ಸರ್ಕಾರ, ನಾವು ಸರ್ಕಾರ ನಡೆಸುವಂತ ಸಂದರ್ಭದಲ್ಲಿ ನಾವು ಕೇಂದ್ರದ ಕಡೆ ನೋಡೇ ಇಲ್ಲ. ನಮ್ಮ ರಾಜ್ಯ ಸರ್ಕಾರದ ಹಣದಿಂದ ರೈತರಿಗೆ ಪರಿಹಾರವನ್ನ ನಾವು ಕೊಟ್ಟಿದ್ದೀರಿ. ರೆಕಾರ್ಡ್ಸ್ ಅಲ್ಲಿ ಇದೆ. ಎಲ್ಲಾ ರೀತಿ ಫ್ಲಡ್ ಆದಾಗ, ಬರ ಆದಾಗ ಎಲ್ಲ ಕಡೆ ನಾವು ಕೊಟ್ಟಿದ್ದೀರಿ, ಹಣ ಕೊಟ್ಟಿದ್ದೀರಿ. ನಿಮ್ಗೆ ಯಾಕೆ ಕೊಡಕ್ಕೆ ಯೋಗ್ಯತೆ ಇಲ್ಲ? ನಿಮ್ಮ ಹತ್ರ ಹಣ ಇಲ್ಲ, ಪಾಪರ್ ಆಗ್ಬಿಟ್ಟಿದ್ದೀರಾ.
ಪಾಪರಾಗಿರೋದ್ರಿಂದ ಕುಡಿಯೋ ನೀರಿಗೂ ಹಣ ಕೊಡಕ್ಕೆ ಇವ್ರ ಹತ್ರ ಯೋಗ್ಯತೆ ಇಲ್ಲ. ಆ ರೀತಿ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ. ಅದರಿಂದ ನಿಮ್ಗೆ ಕುಡಿಯೋ ನೀರು ಕೊಡಕ್ ಯೋಗ್ಯತೆ ಇದ್ರೆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ. ಕುಡಿಯೋ ನೀರು ಕೊಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡಿ. ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಮಂಗಳವಾರಕ್ಕೆ ಮಂಗಳವಾರ ನಮ್ದು ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಸಡನ್ ಫಿಕ್ಸ್ ಆಗಿರೋದ್ರಿಂದ ಅದನ್ನ ಮುಂದೂಡಿ ಮಂಗಳವಾರ ಅಥವಾ ಬುಧವಾರ ಈ ಹೋರಾಟವನ್ನ ನಾವು ಮಾಡ್ತೇವೆ. ಈಗ ಚುನಾವಣಾ ನೀತಿ ಸಂಹಿತೆ ಜಾರಿ ಆದ್ರೆ ಹಣ ಬರಲ್ಲ ಅನ್ನೋದು ಕೂಡ ಅವರ ಅಭಿಪ್ರಾಯ ಇರ್ಬೋದು. ಹಂಗಾಗಿ ಈ ರೀತಿ ಒತ್ತಡ ಆಗ್ತಾ ಇದ್ದಾರೆ. ಇಲ್ಲ, ಬರ ಪರಿಹಾರಕ್ಕೆ ಆ ತರದ ಯಾವುದೇ ರೀತಿಯ ಚುನಾವಣಾ ನೀತಿ ನಿಯಮಗಳು ಯಾವುದು ಬರಲ್ಲ ಅಂತ ನನಗಿರುವಂತ ಮಾಹಿತಿ. ಕೆಲಾಮಿಟೀಸ್ಗೆ ಯಾವುದು ಆ ತರದ್ ಬರಲ್ಲ. ಹಿಂದೆ ಕೆಲಾಮಿಟಿಗಳ ಆದಾಗೂ ಕೂಡ ಸರ್ಕಾರ ಫಸ್ಟ್ ಬಿಡುಗಡೆ ಮಾಡ್ತಾರೆ, ಆಮೇಲೆ ಕೇಂದ್ರ ಸರ್ಕಾರ ಅದನ್ನ ಮ್ಯಾಚಿಂಗ್ ಗ್ರಾಂಟ್ ಅವ್ರದ್ದೇನಿದೆ ಅದನ್ನ ಅವ್ರು ಕೊಡ್ತಾರೆ. ಅದಲ್ದಿರ SDRF ಹಣ ಈಗಾಗಲೇ ಬಂದ್ಬಿಟ್ಟಿದೆ. ಪ್ರತಿ 4 ತಿಂಗಳಿಗೊಂದ್ಸರಿ SDRF ಹಣ ಬಂದು ಅವ್ರ ಕೈ ಸೇರಿದೆ. ಆಲ್ರೆಡಿ ಅವ್ರ ಕೈ ಸೇರಿದೆ SDRF ಹಣ. ಅದರಲ್ಲೂ ಹಣ ಬಿಡುಗಡೆ ಮಾಡಬಹುದು. NDRF ಹಣನೂ ಕೂಡ ಕೇಂದ್ರ ಸರ್ಕಾರ ಒಂದೇ ರಾಜ್ಯಕ್ಕಲ್ಲ, ಸುಮಾರು 12-13 ರಾಜ್ಯಗಳಿಗೆ ಬರದ ಡಿಕ್ಲೇರ್ ಆಗಿರೋ ರಾಜ್ಯಗಳಿಗೂ ಹಣ ಕೊಡಬೇಕಾಗಿದೆ. ಎಲ್ಲ ಒಟ್ಟಿಗೆ ಅವರು ತೀರ್ಮಾನ ಮಾಡಿ ಕೊಡುವಂತದ್ದು ಪದ್ಧತಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಡಿಸೆಂಬರ್ ಅಲ್ಲಿ ಹಣ ಬಿಡುಗಡೆ ಮಾಡಿದ್ವಿ. ರೈತರಿಗೆಲ್ಲ ಏನ್ ಬೆಳೆ ಹಾನಿ ಆಗಿತ್ತು ಅದಕ್ಕೆಲ್ಲ ಡಿಸೆಂಬರ್ ಅಲ್ಲಿ ಪೂರ್ತಿ ಹಣ ಒಂದು ನಯಾ ಪೈಸನು ಪೆಂಡಿಂಗ್ ಇದ್ದಾಗ ಎಲ್ಲ ಹಣ ಬಿಡುಗಡೆ ಮಾಡಿದ್ವಿ. ಕೇಂದ್ರ ಸರ್ಕಾರ ಮಾರ್ಚ್ ಅಲ್ಲಿ ನಮಗೆ ಹಣವನ್ನ ವಾಪಸ್ಸು ಕೊಡ್ತು ನಮಗೆ. ಹಾಗೆ ಕೇಂದ್ರ ಸರ್ಕಾರ ಇವತ್ತಿಂದ ಅಲ್ಲ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 8 ತಿಂಗಳು 11 ತಿಂಗಳಾಗಿದೆ ಕೊಡಕ್ಕೆ. ಚೆಕ್ ಮಾಡ್ಲಿ, ಇದೆಲ್ಲ ರೆಕಾರ್ಡ್ ನಾನು ಹೇಳ್ತಾ ಇರೋದು. 8 ತಿಂಗಳು 9 ತಿಂಗಳು 11 ತಿಂಗಳಾಗಿದೆ ಕೇಂದ್ರ ಸರ್ಕಾರ ಕೊಡಕ್ಕೆ. ಈಗ ಬಾಯ್ ಬಡ್ಕೊಂತಾ ಇದ್ದಾರೆ. ಅವಾಗ ಯಾಕೆ ಬಾಯ್ ಬಡ್ಕೊಂಡಿಲ್ಲ ಇವರು? ಹೋಗಿ ಬಾಯ್ ಬಡ್ಕೊಬೇಕಾಯ್ತಲ್ಲ. ಮನಮೋಹನ್ ಸಿಂಗ್ ಹತ್ರ ಬಾಯ್ ಬಡ್ಕೊಂಡಿರ ಇವಾಗ ಬಂದು ಮೋದಿ ಹತ್ರ ಬಾಯ್ ಬಡ್ಕೊಂಡ್ರೆ ನಿಮ್ಗೆ ಯಾರು ಉತ್ತರ ಕೊಡ್ತಾರೆ? ನಿಮ್ ಯೋಗ್ಯತೆಗೆ, ನಿಮ್ಮ ಸರ್ಕಾರದ ಯೋಗ್ಯತೆಗೆ ಕೇಂದ್ರದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು ಹಣ ಇವಾಗ ಬೇರೆ ರಾಜ್ಯಗಳೆಲ್ಲ ತರ್ತಾ ಇದೆಯಲ್ಲ, ಬೇರೆ ರಾಜ್ಯಗಳೆಲ್ಲ ತಗೊಂಬರ್ತಾ ಇಲ್ಲ. ಈಗ ತಮಿಳುನಾಡಲ್ಲಿ ಪ್ರಧಾನಮಂತ್ರಿಗಳು ಬಂದು ಎಷ್ಟು ಹಣ ಮೊನ್ನೆ ಉದ್ಘಾಟನೆಗಳನ್ನು ಮಾಡೋದು. ಆಂಧ್ರದ ಹೊಸ MP ಮುಖ್ಯಮಂತ್ರಿ ಆಗಿದ್ದಾರಲ್ಲ, ತೆಲಂಗಾಣ, ಅವರು ಮೋದಿ ಅವ್ರ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ ನೋಡಿ ಕಾಂಗ್ರೆಸ್ ಅವರು ಕಲ್ತ್ಕೊಂಡು. ರೇವಂತ್ ರೆಡ್ಡಿ ಅವರು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ವಯಸ್ಸಲ್ಲಿ ಚಿಕ್ಕೋರಾದ್ರು ಮೊನ್ನೆ ಉದ್ಘಾಟನಾ ಸಮಾರಂಭಕ್ಕೆ ಬಂದಾಗ ಮೋದಿ ಅವರ ಬಗ್ಗೆ ಏನ್ ಮಾತಾಡಿದ್ದಾರೆ, ಎಷ್ಟು ಹಣ ತೆಲಂಗಾಣಕ್ಕೆ ಬಂದಿದೆ. ಇವ್ರಿಗೆ ಆಗ ಯೋಗ್ಯತೆ ಇಲ್ಲ. ಅವರು ಕಾಂಗ್ರೆಸ್ ಅವರೇ ಅಲ್ವಾ? ಇವ್ರೇನ್ ಸ್ಪೆಷಲ್ ಕಾಂಗ್ರೆಸ್? ಅವ್ರೇನ್ ಡೂಪ್ಲಿಕೇಟ್ ಕಾಂಗ್ರೆಸ್? ಅವ್ರ ಭಾಷೆ ಯಾವ ರೀತಿ, ರಾಜ್ಯದ ಜನತಾ ಒಳಿತಿಗೋಸ್ಕರ ಯಾವ ರೀತಿ ಮಾತಾಡಬೇಕು ಅನ್ನೋ ಸೌಜನ್ಯನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಕಾಂಗ್ರೆಸ್ ಅವರಿಗೆ. ಆ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಅವ್ರು ನೋಡಿ ಬುದ್ಧಿ ಕಲ್ತ್ಕೊಂಡು, ಅವ್ರಿಗೆ ಬುದ್ಧಿ ಕಲ್ಗೆ ಅಲ್ಲಿ ಟ್ಯೂಷನ್ಗೆ ಹೋಗ್ಲಿ, ತೆಲಂಗಾಣಕ್ಕೆ ಹೋಗಿ ಈ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಹೋಗಿ ರೇವಂತ್ ರೆಡ್ಡಿ ಹತ್ರ ಒಂದ್ ಸ್ವಲ್ಪ ಬುದ್ಧಿ ಕಲಿಸ್ಕೊಂಡು ಬುದ್ಧಿಯ ಪಾಠವನ್ನು ಹೇಳಿಸ್ಕೊಂಡು ಬರ್ಲಿ. ಓಕೆ, ನಮಗೆ ನೀರಿಲ್ಲ, ನಾವು ನೀರು ಬಿಡ್ತಾ ಇಲ್ಲ ತಮಿಳುನಾಡಿಗೆ. ಬಿಜೆಪಿ ಬುದ್ಧಿ ಭ್ರಮಣೆ ಆಗಿದೆ. ರಾಜಕೀಯ ಮಾಡಿದ್ರೆ ಮೇಕೆದಾಟಿಗೆ ಅನುಮತಿ ಕೊಡಿಸ್ತೀವಿ, ದೇವೇಗೌಡರು ಕರ್ಕೊಂಡು ಹೋಗಿ ಅಂತ DK ಶಿವಕುಮಾರ್ ಹೇಳಿದ್ರು. ಈಗ ಸ್ಟ್ರೈಕ್ ಮಾಡಿದವರು ಯಾರು? ನಾನು ಆಗ್ಲೇ ಹೇಳಿದ್ದೀನಲ್ಲ, ನೀವೇ ತಾನೇ ಮೇಕೆದಾಟು ಪಾದಯಾತ್ರೆ ಮಾಡಿ ಏನೋ ಕಡದ್ ಬಾರ್ಲಾಕ್ಬಿಡ್ತೀನಿ, ನಮ್ಗೆ ಅಧಿಕಾರ ಕೊಡಿ, ಅಧಿಕಾರ ಕೊಟ್ಟಿದ್ದ 24 ಗಂಟೆಯಲ್ಲಿ ಮೇಕೆದಾಟು ಶುರು ಮಾಡ್ತೀರಿ ಅಂತಲ್ಲ. 24 ಗಂಟೆ ಏನು, 1 ವರ್ಷ ಆಗೋಯ್ತಲ್ಲ, ಯಾಕೆ ಶುರು ಮಾಡಿಲ್ಲ? ಅವಾಗ ಹೇಳ್ಬೇಕಾಯ್ತು, ಕೇಂದ್ರ ಸರ್ಕಾರ ಅನುಮತಿ ಕೊಟ್ರೆ ನಾವು ಮಾಡ್ತೀರಿ ಅಂತ ಪಾದಯಾತ್ರೆ ಮಾಡುವಾಗ ಹೇಳಿದ್ರೆ ಇಲ್ಲನಾ? ಒಂದು ವರ್ಡ್ ಹೇಳಿದಾರ? ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ನಮ್ಗೆ ಅಧಿಕಾರ ಕೊಡಿ, ಮೇಕೆದಾಟನ ಶುರು ಮಾಡ್ತೀನಿ ಅಂದ್ರು. ಈಗ ಯಾಕೆ ಕೇಂದ್ರ ಸರ್ಕಾರ? ಮಾನ ಮರ್ಯಾದೆ ಇಲ್ದವ್ರು ಯಾರು? ಅವಾಗ ಮಾನ ಮರ್ಯಾದೆ ಇದ್ದೀರಿ, ಯಾಕೆ ಕೇಂದ್ರ ಸರ್ಕಾರದ ಹೆಸರಿತ್ತಿಲ್ಲ ಅವಾಗ? ಈ ಕಾಂಗ್ರೆಸ್ ಸರ್ಕಾರ ಅವ್ರ ಹತ್ರ ದುಡ್ಡಿಲ್ಲ, ಪಾಪರ್ ಆಗಿದೆ, ಪಾಪರ್ ಸರ್ಕಾರ. ಹಣ ಇಲ್ಲ, ಬರ ಕೊಡಕ್ಕೂ ಹಣ ಇಲ್ಲ, ಕುಡಿಯೋ ನೀರು ಕೊಡಕ್ಕೂ ಹಣ ಇಲ್ಲ. ತಮಿಳುನಾಡಿಗೆ ಬಿಡಕ್ ಮಾತ್ರ ನೀರು, ಯಥೇಚ್ಛವಾಗಿ ನೀರು ಇವಾಗೂ ಬಿಡ್ತಾ ಇದೆ. ಮಾನ ಮರ್ಯಾದೆ ಇದ್ರೆ ಬಿಡಬಾರ್ದಾಗಿ. ಅಧಿಕಾರ ಹೋದ್ರು ನಾವು ನೀರು ಬಿಡಲ್ಲ ಅಂತ ಹೇಳ್ಬೇಕಾಯ್ತು ಅವ್ರು. ಹೇಳ್ತಾರೆ ಅವರು, ಅಧಿಕಾರ ಹೋದ್ರು ಹೋಗ್ಲಿ, ನಾವು ನೀರು ಬಿಡಲ್ಲ ಅಂತ ಹೇಳ್ಬೇಕಾಯ್ತು. ಎಲ್ಲಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು? ಅಧಿಕಾರಕ್ಕೆ ಅಂಟಿ ಕೂತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.